ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋರಿಗೆ, ನೆಗೆಟಿವಿಟಿಯನ್ನ ಸ್ಪ್ರೆಡ್ ಮಾಡೋರಿಗೆ ಸಿನಿಮಾ ಯಾಕೆ ಚೆನ್ನಾಗಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ನಿಜವಾಗ್ಲೂ ಅವರಿಂದ ಉತ್ತರ ಸಿಗೋದಿಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ ಸಿನಿಮಾನೇ ಅರ್ಥ ಆಗಿಲ್ಲ. ಸಿನಿಮಾ ಅರ್ಥ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ಸಿನಿಮಾನೇ ಚೆನ್ನಾಗಿಲ್ಲ ಅಂತ ನೆಗೆಟಿವಿಟಿನ ಸೋಷಿಯಲ್ ಮೀಡಿಯಾದಾದ್ಯಂತ ಎಲ್ಲಾ ಕಡೆನೂ ಕೂಡ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ತುಳಿಬೇಕು ಅಂತ, ಅವರ ಫೇಲ್ಯೂರ್ ಅನ್ನ ನೋಡಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ರು. ಅದು ಈಗ ಇವರ ಹೊಸ ಸಿನಿಮಾದಿಂದ ಮತ್ತೆ ಪ್ರೂವ್ ಆಗಿದೆ. ನಾವು ಕೂಡ ಸಿನಿಮಾನ ನೋಡ್ಕೊಂಡು ಬಂದ್ವಿ. ನಮ್ಮ ಹಾನೆಸ್ಟ್ ಒಪಿನಿಯನ್ ಅನ್ನ ಹೇಳಬೇಕು ಅಂದ್ರೆ ನಮ್ಗೆ ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂತ ಅನಿಸ್ಲೇ ಇಲ್ಲ. ಅರ್ಥ ಆಗ್ಲಿಲ್ಲ ಅಂತ ಅನಿಸ್ತು ಬಿಟ್ರೆ ನಮ್ಗೆ ಎಲ್ಲೂ ಕೂಡ ಈ ಸೀನ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿಲ್ಲ, ಅದ್ ಚೆನ್ನಾಗಿಲ್ಲ ಅಂತ ನಮ್ಗೆ ಎಲ್ಲೂ ಕೂಡ ಯಾವ ಪಾಯಿಂಟ್ ಅಲ್ಲೂ ಕೂಡ ಅನಿಸ್ಲಿಲ್ಲ. ಈ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಟೀಸರ್ ಗಳನ್ನ, ಟ್ರೈಲರ್ ಗಳನ್ನ ಬಿಟ್ಟಾಗ ಬೋಲ್ಡ್ ಸೀನ್ಗಳು, ಹಾಟ್ ಸೀನ್ಗಳು ಸಾಕಷ್ಟು ವೈರಲ್ ಆಗಿದ್ವು, ಸಾಕಷ್ಟು ಚರ್ಚೆ ಕೂಡ ಆಗಿದ್ವು. ತುಂಬಾ ಜನ ಲವ್ ಬಗ್ಗೆ, ರೊಮ್ಯಾನ್ಸ್ ಬಗ್ಗೆ, ಬೋಲ್ಡ್ ಸೀನ್ಗಳು ತುಂಬಾ ಇರುತ್ತೆ ಅಂತ ಹೇಳ್ತಿದ್ರು. ಆದ್ರೆ ಸಿನಿಮಾದಲ್ಲಿ ಅದ್ಯಾವ್ದು ಕೂಡ ಮ್ಯಾಟರೇ ಆಗಲ್ಲ. ಗೀತು ಮೋಹನ್ ದಾಸ್ ಅವರು ಮಲಯಾಳಂ ಸ್ಟೈಲ್ ನಲ್ಲಿ ಅವರದ್ದೇ ಆದ ಒಂದು ಸ್ಟೈಲ್ ನಲ್ಲಿ ಸಿನಿಮಾವನ್ನ ಮಾಡಿದ್ದಾರೆ. ಆದ್ರೆ ಇದನ್ನ ಒಬ್ಬ ಕಮರ್ಷಿಯಲ್ ಹೀರೋ ಅಂದ್ರೆ ಯಶ್ ಅವರು ಒಬ್ಬ ಕಮರ್ಷಿಯಲ್ ಹೀರೋ ಮಾಡಿರೋದ್ರಿಂದ ಆಡಿಯನ್ಸ್ಗೆ, ನೋಡೋ ಜನರಿಗೆ ಅದು ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ. ಇದೇ ಕಥೆಯನ್ನ ಮಲಯಾಳಂ ಇಂಡಸ್ಟ್ರಿಲಿ ಸ್ಮಾಲ್ ಬಜೆಟ್ ನಲ್ಲಿ ಮಾಡಿದಿದ್ರು ಕೂಡ ಸಿನಿಮಾ ಬೇರೆ ಲೆವೆಲ್ಗೆ ರೀಚ್ ಆಗ್ತಿತ್ತು. ಇಲ್ಲಿ ಆಡಿಯನ್ಸ್ ಕನ್ಫ್ಯೂಸ್ ಆಗಿರೋದು ಇದೇ ಕಾರಣಕ್ಕೆ. ಒಬ್ಬ ಕಮರ್ಷಿಯಲ್ ಹೀರೋ ಹಾಗೆ ಮಲಯಾಳಂ ಸ್ಟೈಲ್ ನಲ್ಲಿ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಆಗಿರೋದಕ್ಕೇನೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಿನಿಮಾ 10 ಔಟ್ ಆಫ್ 10 ಗೆನೆ ಇದೆ. ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಾವು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಟ್ವಿ. ನಮ್ಮಲ್ಲಿ ಕ್ಯೂರಿಯಾಸಿಟಿ ಬಂದಿದ್ ಯಾವಾಗ ಅಂದ್ರೆ ಸಡನ್ಲಿ ಲೊಕೇಶನ್ ಶಿಫ್ಟ್ ಆಗುತ್ತೆ ಅಲ್ವಾ, ಹಿಮಾಲಯಕ್ಕೆ ಹೋಗುತ್ತೆ ಅಲ್ವಾ. ಆಗ ಇದೇನ್ ಸಡನ್ಲಿ ಗೋವಾದಿಂದ ಹಿಮಾಲಯಕ್ಕೆ ಯಾಕೆ ಹೋಯ್ತು ಅಂತ ಅಲ್ಲಿಂದನೇ ನಮ್ಗೂ ಕೂಡ ಕ್ಯೂರಿಯಾಸಿಟಿ ಶುರುವಾಗಿದ್ದು. ಇದನ್ನ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಹೇಳಿಲ್ಲ ಅಂದ್ರೆ ನಿಜವಾಗ್ಲೂ ಸಿನಿಮಾನ ನೆಗೆಟಿವ್ ಸ್ಪ್ರೆಡ್ ಇಂದಾನೆ ಸೋಲಿಸ್ಬಿಡ್ತಾರೆ. ಹೀಗಾಗಿ ಹೇಳ್ತಾ ಇದೀವಿ. ಪ್ರತಿಯೊಂದು ಸೀನ್ಗೂ ಕೂಡ ಡೈರೆಕ್ಟರ್ ಬಹಳ ತಲೆ ಕೆಡಿಸ್ಕೊಂಡು ಬಹಳ ಟೈಮ್ ತಗೊಂಡು ಸಿನಿಮಾ ಮಾಡಿರೋದು ನಮ್ಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಪ್ರತಿಯೊಂದು ಲೊಕೇಶನ್ಗೂ, ಪ್ರತಿಯೊಂದು ಕಲರ್ ಗ್ರೇಡಿಂಗೂ ಕೂಡ ಹೀರೋನ ಕ್ಯಾರೆಕ್ಟರ್ ಗಳ ಮನಸ್ಥಿತಿಯನ್ನ ಡೈರೆಕ್ಟರ್ ಹೇಳ್ತಾ ಹೋಗಿದ್ದಾರೆ. ಇನ್ನು ತುಂಬಾ ವಿಚಾರಗಳಿವೆ ಯಾಕೆ ಈ ಸಿನಿಮಾಗೆ 10 ಔಟ್ ಆಫ್ 10 ಕೊಡ್ಬೋದು ಅನ್ನೋದಕ್ಕೆ. ಆದ್ರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ಬೋದು ಅನ್ನೋ ಬಗ್ಗೆ ನಮ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸೊ ಹೀಗಾಗಿನೇ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಹೇಳ್ತಾ ಇದೀವಿ. ಟಾಕ್ಸಿಕ್ ಸಿನಿಮಾ ಶುರುವಾದಾಗೇನೆ ನಮ್ಗಾಗ್ಲೇ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಯಶ್ ಅವರು ಏನೋ ಒಂದು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ನಮ್ಗೆ ಆಗ್ಲೇ ಒಂದು ಕ್ಲಾರಿಟಿ ಸಿಕ್ಕಿತ್ತು ನಮ್ಗೆ. ಅದರಲ್ಲೂ ಮಲಯಾಳಂನ ಲೇಡಿ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಏನೋ ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯ್ತು. ಅದರಲ್ಲೂ ಬಹಳ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡಿದ್ದು ಸಿನಿಮಾ ಟೀಮ್ ಇಂದ ರಿಲೀಸ್ ಆದಂತಹ ಟ್ರೈಲರ್ಗಳು, ಟೀಸರ್ಗಳು, ಪೋಸ್ಟರ್ಗಳಲ್ಲಿ ಕೇವಲ ಲೇಡಿ ಆಕ್ಟರ್ ಗಳನ್ನ ತೋರಿಸಲಾಗಿತ್ತು ಬಿಟ್ರೆ ಯಶ್ ಅವರನ್ನ ಹೊರತುಪಡಿಸಿ ಬೇರೆ ಯಾವ ಮೇಲ್ ಆಕ್ಟರ್ ಬಗ್ಗೆಯೂ ಕೂಡ ಆ ಟೀಸರ್ ಗಳಲ್ಲಿ, ಟ್ರೈಲರ್ ಗಳಲ್ಲಿ, ಪೋಸ್ಟರ್ ಗಳಲ್ಲಿ ತೋರಿಸ್ತಾ ಇರಲಿಲ್ಲ. ಸಹಜವಾಗಿ ಒಂದು ಸಿನಿಮಾ ಅಂದ್ರೆ ಇಂಥ ಆಕ್ಟರ್ ಹೀರೋ ಆಗಿರ್ತಾರೆ, ಇಂಥ ಆಕ್ಟರ್ ವಿಲನ್ ಆಗಿದ್ದಾರೆ ಅಂತ ಸಣ್ಣ ಸಣ್ಣ ಸುಳಿವುಗಳನ್ನ ಪೋಸ್ಟರ್ ಗಳ ಮೂಲಕ, ಟೀಸರ್, ಟ್ರೈಲರ್ ಗಳ ಮೂಲಕ ಅಥವಾ ಸಿನಿಮಾ ಟೀಮ್ ನವರೇ ಬಿಟ್ಟು ಕೊಡ್ತಾರೆ. ಆದ್ರೆ ಟಾಕ್ಸಿಕ್ ನ ವಿಚಾರದಲ್ಲಿ ಯಶ್ ಅವರನ್ನ ಹೊರತುಪಡಿಸಿ ಬೇರೆ ಯಾವುದೇ ಆಕ್ಟರ್ ಅನ್ನು ಕೂಡ, ಮೇಲ್ ಆಕ್ಟರ್ ಅನ್ನು ಕೂಡ ಇವರು ತೋರಿಸಿರ್ಲಿಲ್ಲ. ಹೀಗಾಗಿನೇ ನಾವು ಮೊದ್ಲೇ ಫಿಕ್ಸ್ ಆಗಿದ್ವಿ ಈ ಸಲ ಏನೋ ಹೊಸದನ್ನ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಸೊ ಹೀಗಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ನಾವು ಸಿನಿಮಾ ನೋಡೋದಕ್ಕೆ ಹೋಗಿದ್ವಿ. ಅಂದ್ರೆ ಗೊತ್ತಿತ್ತು ಹೊಸದಾಗಿ ಏನೋ ಮಾಡ್ತಾ ಇದ್ದಾರೆ, ನೋಡೋಣ ಅಂತ ಹೋಗಿದ್ವಿ. ಸಿನಿಮಾ ಫಸ್ಟ್ ಹಾಫ್ ನಲ್ಲಿ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ನಮ್ಗೆ ಆ ಕ್ಯಾರೆಕ್ಟರ್ ಗಳನ್ನ, ಇವ್ರು ಯಾರು, ಯಾಕೆ ಬರ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಷ್ಟರ ಮಟ್ಟಿಗೆ ಸಿನಿಮಾ ಫಾಸ್ಟ್ ಇರೋದ್ರಿಂದ ನಮ್ಗೆ ಫಸ್ಟ್ ಹಾಫ್ ನಲ್ಲಿ ಅಷ್ಟೊಂದು ಅರ್ಥನೇ ಆಗಲ್ಲ. ಅದೇ ಸೆಕೆಂಡ್ ಹಾಫ್ ಗೆ ಬಂದ್ರೆ ಸಿನಿಮಾ ನೀಟ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ ಡೈರೆಕ್ಟರ್ ವ್ಯೂ ಪಾಯಿಂಟ್ ಇಂದ, ಹೀರೋನ ವ್ಯೂ ಪಾಯಿಂಟ್ ಇಂದ ಸಿನಿಮಾ ಏನ್ ಹೇಳ್ತಾ ಇದೆ ಅನ್ನೋದು ನಮ್ಗೆ ನೀಟ್ ಆಗಿನೇ ಅರ್ಥ ಆಗುತ್ತೆ. ಸಿನಿಮಾದ 1 ಲೈನ್ ಸ್ಟೋರಿ ಸಿಂಪಲ್ ಆಗೇ ಇದೆ. ಅಂದ್ರೆ ನಾವು ನೇರವಾಗಿ ಮಾತನಾಡಿದ್ರೆ, ಮಾತಿಂದ ಹೇಳಿದ್ರೆ ಅದು ಸಿಂಪಲ್ ಆಗಿನೇ ಇದೆ. ಆದ್ರೆ ಆ ಸಿಂಪಲ್ ಸ್ಟೋರಿಯನ್ನ ಜೀವಿಸಿರೋದು ಅಂದ್ರೆ ಆಕ್ಟ್ ಮಾಡಿ ತೋರಿಸಿರೋದೇ ಇಲ್ಲಿ ಗ್ರೇಟ್ ಅಂತ ಹೇಳ್ಬಹುದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವ್ ರಿವ್ಯೂ ಗಳನ್ನ, ಕಮೆಂಟ್ ಗಳನ್ನ ನೋಡ್ತಾ ಇದ್ದೀರಾ. ಸಿನಿಮಾ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ನಾನಾ ರೀತಿಯ ನೆಗೆಟಿವ್ ಕಮೆಂಟ್ ಗಳನ್ನ, ರಿವ್ಯೂ ಗಳನ್ನ ನೋಡ್ತಾ ಇದ್ದೀರಾ. ಆದ್ರೆ ಯಾರು ಕೂಡ ಯಶ್ ಅವರ ಆಕ್ಟಿಂಗ್
ಆಕ್ಟಿಂಗ್ ಬಗ್ಗೆ ಎಲ್ಲೂ ಕೂಡ ಟ್ರೋಲ್ ಮಾಡೋದಾಗ್ಲಿ ನೆಗೆಟಿವ್ ಕಮೆಂಟ್ ಹಾಕೋದಾಗ್ಲಿ ಮಾಡ್ತಾ ಇಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸಿನಿಮಾ ಗೆದ್ದ ಹಾಗಿದೆ. ಇಲ್ಲಿ ಅಸಲಿಗೆ ಕತೆ ಇರೋದೇ ಯಶ್ ಅವರ ಆಕ್ಟಿಂಗ್ ನಲ್ಲಿ. ಯಶ್ ಅವರ ಆಕ್ಟಿಂಗ್ ಅನ್ನ, ಅವರ ಕ್ಯಾರೆಕ್ಟರ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಿನಿಮಾ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇನ್ನು ತುಂಬಾ ಜನ ರವಿ ಬಸೂರ್ ಅವರ ಬಗ್ಗೆ ಕೂಡ ನೆಗೆಟಿವ್ ಆಗಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. KGF 1 ಬಿಟ್ರೆ ಬೇರೆ ಯಾವ ಸಿನಿಮಾದಲ್ಲೂ ಕೂಡ ಅಂತಹ BGM ಕೊಟ್ಟಿಲ್ಲ, ಅದರಲ್ಲೂ ಈ ಹೊಸ ಸಿನಿಮಾಗೂ ಕೂಡ BGM ಸರಿ ಇಲ್ಲ ಅಂತ ತುಂಬಾ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಸಿನಿಮಾಗೂ ಕೂಡ ಅದೇ KGF ತರ ದಡಬಡ ಅಂತ ಬಡಿಯೋದಕ್ಕೆ ಆಗೋದಿಲ್ಲ. ಈ ಸಿನಿಮಾಗೆ ಇದೊಂದು ಆರ್ಟ್ ಸಿನಿಮಾ. ಈ ಸಿನಿಮಾಗೆ ಕಮರ್ಷಿಯಲ್ ಸಿನಿಮಾ ತರ ಮ್ಯೂಸಿಕ್ ಕೊಟ್ರೆ ಈ ಸಿನಿಮಾ ಇನ್ನೂ ಕೂಡ ಹಾಳಾಗೋಗುತ್ತೆ. ಇನ್ನು ಕರ್ನಾಟಕವನ್ನ ಹೊರತುಪಡಿಸಿ ಮಲಯಾಳಂನಲ್ಲಿ ಈ ಸಿನಿಮಾ ಪಾಸಿಟಿವ್ ರಿವ್ಯೂ ಅನ್ನ, ಒಪಿನಿಯನ್ ಅನ್ನ ತಗೊಳ್ತಾ ಇದ್ರೆ, ಹಿಂದಿಯಲ್ಲೂ ಕೂಡ ತುಂಬಾ ಜನ ಪಾಸಿಟಿವ್ ಆಗಿ ರಿವ್ಯೂ ಗಳನ್ನ ಕೊಡ್ತಾ ಇದ್ದಾರೆ. ಈ ಸಿನಿಮಾಗೆ ಹೊಡ್ತಾ ಬೀಳ್ತಾ ಇರೋದು ಎಲ್ಲಿ ಅಂದ್ರೆ ತೆಲುಗು ಇಂಡಸ್ಟ್ರಿಯಿಂದ. KGF ಚಾಪ್ಟರ್ 1 ಸಿನಿಮಾ ರಿಲೀಸ್ ಆದ್ಮೇಲೆ ಅತಿ ಹೆಚ್ಚಾಗಿ ಹುರ್ಕೊಂಡಿದ್ದು ಅಂದ್ರೆ ತೆಲುಗು ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಅಲ್ಲಿನ ಡೈರೆಕ್ಟರ್ಗಳು, ಹೀರೋಗಳು, ನಿರ್ಮಾಪಕರು, ನಿರ್ದೇಶಕರುಗಳು, ಆಡಿಯನ್ಸ್ ಗಳು ಕೂಡ ಯಶ್ ಅವರನ್ನ ಹೇಟ್ ಮಾಡೋದಕ್ಕೆ, ಟ್ರೋಲ್ ಮಾಡೋದಕ್ಕೆ, ತುಳಿಯೋದಕ್ಕೆ, ಇವನು ಸೋತ್ರೆ ಸಾಕು, ಇವನ ಫೇಲ್ಯೂರ್ ಅನ್ನ ನೋಡಿದ್ರೆ ಸಾಕಪ್ಪ ಅಂತ ಕಾಯ್ತಾ ಕೂತಿದ್ದಾರೆ. ತೆಲುಗಿನ ಹೀರೋ ರವಿತೇಜ ಈ ಹಿಂದೆ ಒಂದು ಇಂಟರ್ವ್ಯೂ ನಲ್ಲಿ ಯಶ್ ಬಗ್ಗೆ ಕೇಳಿದಾಗ KGF ಅನ್ನೋದು ಒಂದು ಲಕ್ ಅಂತ ಹೇಳಿದ್ದ. ಆಗ ಯಶ್ ಅವರು ಕೂಡ ಅದಕ್ಕೆ ಟಾಂಗ್ ಕೊಡೋ ರೀತಿ ತುಂಬಾ ಜನ ನನ್ನ ಬಗ್ಗೆ ಮಾತನಾಡುವಾಗ, KGF ಬಗ್ಗೆ ಮಾತನಾಡುವಾಗ ಲಕ್ ಅಂತ ಮಾತನಾಡ್ತಾರೆ, ಆದ್ರೆ ಅದರ ಹಿಂದೆ ಇರುವ ಹಾರ್ಡ್ ವರ್ಕ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗ ಇದೇ ವಿಚಾರವನ್ನ ಹಿಡ್ಕೊಂಡು ತೆಲುಗು ಸ್ಟಾರ್ಗಳು, ತೆಲುಗು ಹೀರೋಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದೇ ರವಿತೇಜನ ಇರುಮುಡಿ ಅನ್ನೋ ಸಿನಿಮಾ 4-5 ದಿನಗಳ ಹಿಂದೆ ರಿಲೀಸ್ ಆಗಿತ್ತು. ಯಶ್ ಅವರ ಹೊಸ ಸಿನಿಮಾ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಈಗ ಇರುಮುಡಿ ಅನ್ನೋ ಸಿನಿಮಾ ಬಗ್ಗೆ ಟ್ವೀಟ್ ಮಾಡೋದಕ್ಕೆ, ಪಬ್ಲಿಸಿಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ಸಿನಿಮಾನು ಕೂಡ 1.2, 2.5 ಈ ರೀತಿಯ ರೇಟಿಂಗ್ ಪಡ್ಕೊಂಡು ಅದು ಕೂಡ ಫ್ಲಾಪ್ ಸಿನಿಮಾನೇ ಆಗಿದೆ. ಈಗ ಅದರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ತೆಲುಗಿನ ರಾಮ್ ಚರಣ್, ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ, ಹೀಗೆ ತುಂಬಾ ಜನ ತೆಲುಗಿನ ಆಕ್ಟರ್ಸ್ ಗಳು ಯಶ್ ಅವರ ಸಿನಿಮಾವನ್ನ ತುಳಿಬೇಕು ಅಂತ ಈ ರೀತಿಯ ಕ್ಯಾಂಪೇನಿಂಗ್ ಅನ್ನ ಶುರು ಮಾಡಿದ್ದಾರೆ. ಈ ಹೊಸ ಸಿನಿಮಾ, ಯಶ್ ಅವರ ಹೊಸ ಸಿನಿಮಾ ಯಾವ ಮಟ್ಟಿಗೆ ಸಕ್ಸಸ್ ಕಾಣುತ್ತೋ ಗೊತ್ತಿಲ್ಲ. ಮೊದಲನೇ ದಿನ ನೆಗೆಟಿವ್ ಒಪಿನಿಯನ್ ಅನ್ನ ಪಡೆದುಕೊಳ್ತು, ಎರಡನೇ ದಿನ ಹಿಂದಿ ಹಾಗೂ ಮಲಯಾಳಂನಿಂದ ಒಳ್ಳೆಯ ಒಪಿನಿಯನ್ ಕೂಡ ಬಂತು. ಈಗ ಮೂರನೆಯ ದಿನ ಕರ್ನಾಟಕದಲ್ಲೂ ಕೂಡ ಒಳ್ಳೆಯ ಒಪಿನಿಯನ್ ಗಳು, ಅಂದ್ರೆ ಎಜುಕೇಟೆಡ್ ಪೀಪಲ್ ಗಳು ಸಿನಿಮಾವನ್ನ ನೋಡ್ತಾ ಇದ್ದಾರೆ, ಒಳ್ಳೆಯ ಒಪಿನಿಯನ್ ಅನ್ನ, ರಿವ್ಯೂ ಅನ್ನ ನೀಡ್ತಾ ಇದ್ದಾರೆ. ಆದ್ರೆ ಸಿನಿಮಾ ಯಾವ ರೀತಿ ಸಕ್ಸಸ್ ಆಗುತ್ತೋ, ಯಾವ ರೀತಿ ಕಲೆಕ್ಷನ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಯಶ್ ಅವರಿಗೆ ಯಾವ ಕಡೆ ಎಲ್ಲ ಎನಿಮಿಗಳಿದ್ದಾರೆ, ಎಷ್ಟು ಜನ ಇವರ ಫೇಲ್ಯೂರ್ ಅನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅನ್ನೋ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಾಗಿದೆ. ನಿಜವಾಗ್ಲೂ ಸಿನಿಮಾ ಅದ್ಭುತವಾಗಿದೆ. ತೆಲುಗಿನ ಆ ಓವರ್ ಬಿಲ್ಡಪ್, ಓವರ್ ಗ್ರಾಫಿಕ್, ಈ ರೀತಿ ಕಚಡಾ ಸಿನಿಮಾ ಏನೋ ಅಲ್ಲ. ಸಿನಿಮಾ ನಿಜವಾಗ್ಲೂ ಕೂಡ ಅದ್ಭುತವಾಗಿದೆ. ಕೆಲವೊಂದು ಪಾತ್ರಗಳನ್ನ ನೀವು ಕನೆಕ್ಟ್ ಮಾಡ್ಕೊಂಡ್ರೆ, ಬಿಗಿನಿಂಗ್ ಅಲ್ಲೇ ನೀವು ಸ್ವಲ್ಪ ಸ್ಟೋರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಕೂಡ ಎಂಡಿಂಗ್ ವರೆಗೂ ಒಂದು ಅದ್ಭುತ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಕನ್ನಡ ಸಿನಿಮಾಗಳನ್ನ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ, ಕನ್ನಡ ಸ್ಟಾರ್ ಗಳನ್ನ, ಅದರಲ್ಲೂ ಹೊಸ ಪ್ರಯತ್ನಗಳನ್ನ ಮಾಡುವಂತಹ ಯಶ್ ಅವರಂತಹ ನಟರನ್ನ ನಾವು ಬೆಳೆಸಲೇಬೇಕು, ಅರ್ಥ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.